ಹೆಸರು ಮಾತ್ರ ಅಲ್ಲ, ಮನುಷ್ಯನ ಮನಸ್ಸಿನಲ್ಲಿ ಹುದುಗಿರೋ ಪ್ರತಿಯೊಂದು ಬಯಕೆಗಳು ನನಗೆ ಚೆನ್ನಾಗಿಯೇ ಗೊತ್ತು. ಅಷ್ಟೇ ಯಾಕೆ, ಇವಾಗ ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಯಾವ ಸಮಸ್ಯೆಗೆ ಪರಿಹಾರ ಹುಡ್ಕೋದಕ್ಕೋಸ್ಕರ ನೀನು ಈ ಕತ್ಲಲ್ಲಿ ಇಲ್ಲಿ ತನಕ ಬಂದಿದೀಯಾ, ಇವೆಲ್ಲವೂ ನನಗೊತ್ತು. ಏ- ಏನ್ ಗೊತ್ತು ನಿಮ್ಗೆ? ಇಷ್ಟಕ್ಕೂ ನೀವ್ಯಾರು? ನಾನು ಪ್ರೇಮದೇವತೆ. ನೀನು ಓದಲು ಬಂದಿರೋ ಈ ಅತಿ ಪುರಾತನ, ಅತಿ ಅಪರೂಪದ ಗ್ರಂಥದ ಸೂತ್ರಧಾರಳೆ ನಾನು. ನನ್ನನ್ನು ಜಗತ್ತು ಕಾಮಸೂತ್ರ ಅನ್ನೋ ಹೆಸರಿನಿಂದ ಕರೆಯುತ್ತೆ. ಓಹೋ, ಅಂದ್ರೆ ನೀವ್ ಹೇಳ್ತಾ ಇರೋದು ಆ ಪುಸ್ತಕದ ಬಗ್ಗೆ ತಾನೇ? ಅದೇ ಸೆಕ್ಸ್ ಮಾಡೋದು ಹೇಗೆ ಅಂತ, ಯಾವ ಪೊಸಿಷನ್ ಬೆಟರ್ ಅಂತೆಲ್ಲ ಹೇಳ್ಕೊಡೋ ಪುಸ್ತಕ. ಪ್ರಪಂಚದ ಪ್ರಸಿದ್ಧ ಕಾಮಸೂತ್ರ. ಗ್ರೇಟ್. ಆದ್ರೆ ನನ್ ದುರಾದೃಷ್ಟ ನೋಡಿ, ಹೀಗಷ್ಟೇ ನನ್ ಹುಡ್ಗಿ ಬ್ರೇಕಪ್ ಮಾಡ್ಕೊಂಡ್ಲು. ಅದೇ ಬೇಜಾರಲ್ಲಿ ಇಲ್ಲಿಗ್ ಬಂದ್ರೆ ನೀವ್ ಸಿಕ್ಕಿದ್ರಿ. ಹೆಂಡ್ತೀನೇ ಇಲ್ಲ ಅನ್ನೋವಾಗ ನಾನ್ ಕಾಮಸೂತ್ರ ಓದಿ ಏನ್ ಮಾಡ್ಲಿ? ಧ್ರುವ, ಇಡೀ ಪ್ರಪಂಚವೇ ನನ್ನ ಬಗ್ಗೆ ನಿಂಥರನೇ ತಪ್ಪು ತಿಳ್ಕೊಂಡಿದೆ. ಆದ್ರೆ ನೀನಂದ್ಕೊಂಡಿರೋ ಹಾಗೆ ಕಾಮಸೂತ್ರ ಕೇವಲ ಸಂಭೋಗ ಕಲೆಯನ್ನ ಕಲಿಸಿಕೊಡೋ ಗ್ರಂಥವಲ್ಲ. ಅದರ ಜೊತೆಗೆ ವ್ಯಕ್ತಿಯೊಬ್ಬನ ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಸುಖದ ಬಗ್ಗೆಯೂ ಕಲಿಸಿಕೊಡುವ ಉದ್ಗ್ರಂಥ. ನಾನು ಪ್ರೇಮದೇವತೆ ಮಾತ್ರವಲ್ಲ, ಮನುಷ್ಯನ ಎಲ್ಲಾ ಸುಖದ ಹಂಬಲವನ್ನು ಈಡೇರಿಸುವ ಇಷ್ಟದೇವತೆ ಕೂಡ ಹೌದು. ಬಾ, ನಾನು ನಿನಗೆ ಏನೆಲ್ಲ ಕಲಿಸಿಕೊಡಬಹುದು ಅನ್ನುವುದನ್ನ ನೀನು ಮೊದಲು ಅರ್ಥ ಮಾಡಿಕೊ. ನಿನ್ನ ಸಂಗಾತಿಯನ್ನು ಸಂತೃಪ್ತಿಪಡಿಸುವುದರ ಜೊತೆಗೆ ನಿನ್ನ ಪ್ರೇಮ ಜೀವನದಲ್ಲಿ ಮತ್ತೆ ಖುಷಿಯನ್ನು ತಂದುಕೊಡುವ ತನಕ ನಾನು ನಿನಗೆ ಎಲ್ಲವನ್ನೂ ಕಲಿಸಬಲ್ಲೆ. ಅಂದ್ರೆ ನೀವ್ ಹೇಳ್ತಾ ಇರೋದು ನಿಮ್ಮ ಮೂಲಕ ನಾನು ಕಳ್ಕೊಂಡಿರೋ ರಿಯಾಳನ್ನ ಮತ್ತೆ ಪಡ್ಕೋಬಹುದು ಅಂತಾನಾ? ನಾನು ನಿನಗೆ ಹೇಳಿಕೊಡುವ ಉಪಾಯ, ಸಂತೃಪ್ತಿಯ ವಿಧಾನ ಮತ್ತು ಸಂಗಾತಿಯನ್ನು ಖುಷಿಪಡಿಸಲು ಬೆಳೆಸಿಕೊಳ್ಳಬೇಕಾದ ಸ್ವಭಾವ, ಇವೆಲ್ಲವನ್ನೂ ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ರಿಯಾಳನ್ನ ಮತ್ತೆ ಪಡೆದುಕೊಳ್ಳುವುದು ಮಾತ್ರವಲ್ಲ, ಅದರ ಜೊತೆಗೆ ನಿಮ್ಮಿಬ್ಬರ ದೈಹಿಕ ಮತ್ತು ಮಾನಸಿಕ ಸಂಬಂಧದಲ್ಲೂ ಹೊಸತನ ತುಂಬಿ ಸುಧಾರಣೆಯಾಗುತ್ತದೆ. ಆದರೆ ನೆನಪಿಟ್ಟುಕೋ, ಕಾಮಸೂತ್ರ ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗ. ಇದೊಂದು ಅನೂಹ್ಯ ದೃಷ್ಟಿ. ಇದು ನಿಮಗೆ ಸಂಭೋಗ ಕಲೆಯನ್ನು ಕಲಿಸುವುದರ ಜೊತೆಗೆ ನಿಮ್ಮ ಸಂಗಾತಿಯನ್ನು ಗೌರವದಿಂದ ನೋಡಲು, ಅವರಿಗೆ ಸಮಾನ ಹಕ್ಕನ್ನು ನೀಡುವುದರ ಬಗ್ಗೆಯೂ ತಿಳಿಹೇಳುತ್ತದೆ. ಓಹ್, ಇಷ್ಟೆಲ್ಲ ವಿಷಯ ಇದ್ಯಾ ಈ ಕಾಮಸೂತ್ರದಲ್ಲಿ? ಸರಿ, ಹಾಗಿದ್ರೆ ಇಷ್ಟದೇವಿ ಹೇಳಿ, ನಾನು ರಿಯಾ ಜೊತೆಗೆ ನನ್ನ ಶಾರೀರಿಕ ಸಂಬಂಧವನ್ನ ಹೇಗೆ ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಬೋದು? ಧ್ರುವ, ಅವಸರ ಬೇಡ. ನಾನು ಈಗಾಗ್ಲೇ ಹೇಳಿದ ಹಾಗೆ ಅದನ್ನೆಲ್ಲ ತಿಳ್ಕೊಳ್ಳೋ ಮೊದಲು ನೀನು ಕಾಮಸೂತ್ರದ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು. ಏನೋ ಕಾಮಸೂತ್ರಕ್ಕೂ ಇತಿಹಾಸನಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ಯೇ, ಹೇಳಿ ತಿಳ್ಕೊಳ್ಳೋಣ. ಕಾಮಸೂತ್ರದ ಅಮೋಘ ಇತಿಹಾಸ. ಧ್ರುವ ತನ್ನ ಲೈಂಗಿಕ ಜೀವನವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಸಾಕಷ್ಟು ಉತ್ಸುಕನಾಗಿದ್ದ. ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ರಿಯಾ ಜೊತೆಗೆ ತನ್ನ ಸಂಬಂಧವನ್ನ ಸರಿಪಡಿಸ್ಕೊಳ್ಳೋದಿಕ್ಕೋಸ್ಕರ ಧ್ರುವ ತಯಾರಾಗಿದ್ದ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅನ್ನುವ ಮಾತಿಗೆ ಬದ್ಧವಾಗಿ ಮನ ಮತ್ತು ಧನದ ಜೊತೆಗೆ ತನುವಿನ ಸುಖವನ್ನು ರಿಯಾಳಿಗೆ ನೀಡ್ಬೇಕು ಅನ್ನೋ ಅಭಿಲಾಷೆ ಅವನಲ್ಲಿ ಬೆಳೆದಿತ್ತು. ಇದಕ್ಕಾಗಿ ಕಾಮಸೂತ್ರದ ಇಷ್ಟದೇವಿ ಹೇಳ್ದಂತೆ ಕೇಳಿದ್ರೆ ತನಗೆ ಲಾಭ ಇದೆ ಅನ್ನೋದು ಅವನಿಗೆ ಅರಿವಾಗಿತ್ತು. ಒಂದರ್ಥದಲ್ಲಿ ಅವನು ಯಾವ ಉದ್ದೇಶಕ್ಕಾಗಿ ಲೈಬ್ರರಿಗೆ ಬಂದಿದ್ನೋ ಅದು ಕಾಮಸೂತ್ರದ ಮೂಲಕ ಈಡೇರುವ ಭರವಸೆ ಅವನಲ್ಲಿ ಮೂಡಿತ್ತು. ನಾನು ಕಾಮಸೂತ್ರದ ಇತಿಹಾಸವನ್ನ ಎಷ್ಟು ಬೇಗ ತಿಳ್ಕೊಳ್ತೀನೋ ಅಷ್ಟು ಬೇಗ ರಿಯಾ ಜೊತೆ ನನ್ನ ರಿಲೇಶನ್ಶಿಪ್ ಸರಿ ಹೋಗುತ್ತೆ. ಸೊ ಬೇಗ ಹೇಳಿ. ಸರಿ ಧ್ರುವ, ಹಾಗಿದ್ರೆ ಕಾಮಸೂತ್ರದ ಇತಿಹಾಸ ಕೇಳು. ಕಾಮಸೂತ್ರ ಬರೆದಿದ್ದು ಆಚಾರ್ಯ ವಾತ್ಸಾಯನ. ಭಾರತೀಯ ಜ್ಞಾನ ಮತ್ತು ಸಂಸ್ಕೃತಿಯ ಮೂಲವನ್ನು ಆಧರಿಸಿದ ವಿಶಿಷ್ಟ ಅಧ್ಯಯನಗಳಿರುವ ಗ್ರಂಥ ಕಾಮಸೂತ್ರ. ಹಲವು ಶತಮಾನಗಳಿಂದ ಭಾರತೀಯರು ಇದನ್ನ ಅಧ್ಯಯನ ಮಾಡುತ್ತಿದ್ದಾರೆ. ಇದರ ಮೂಲಕ ಗಳಿಸಿದ ಜ್ಞಾನದಿಂದ ಸಂತೃಪ್ತ ಜೀವನ ನಡೆಸಿದ್ದಾರೆ. ಅಂದ್ಹಾಗೆ ಕಾಮಸೂತ್ರ ರಚನೆಯಾಗಿದ್ ಯಾವಾಗ? ಅದನ್ನ ರಚನೆ ಮಾಡಿದ್ದಕ್ಕೆ ಏನಾದ್ರೂ ಹಿನ್ನೆಲೆ ಇದೆಯಾ? ಇದ್ರ ರಚನೆ ಯಾವಾಗಾಯ್ತು ಅನ್ನೋದ್ರ ಬಗ್ಗೆ ಹಲವು ಪಂಡಿತರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಇದಲ್ಲದೆ ಇದರ ಬಗ್ಗೆ ಹಲವು ವಿಚಾರಧಾರೆಗಳೂ ಪ್ರಚಲಿತದಲ್ಲಿವೆ. ಆದ್ರೆ ಎಲ್ಲರ ಅಭಿಪ್ರಾಯಗಳನ್ನ ಗಮನಿಸಿದ್ರೆ ಕಾಮಸೂತ್ರದ ರಚನೆ ಸುಮಾರು 1500ರಿಂದ 2500 ವರ್ಷಗಳ ಹಿಂದೆ ಆಗಿದೆ ಅಂತ ಅನ್ಕೋಬಹುದು. ಇಲ್ಲಿ ಒಂದು ಆಸಕ್ತಿಕರ ವಿಷಯವನ್ನು ಗಮನಿಸಬೇಕು. ಕಾಮಸೂತ್ರ ಸ್ವತಃ ಒಂದು ಮೂಲ ಗ್ರಂಥವಲ್ಲ, ಬದಲಾಗಿ ಇದು ಬ್ರಹ್ಮದೇವರೇ ವಿಶದಪಡಿಸಿರುವ ಧರ್ಮ, ಅರ್ಥ ಹಾಗೂ ಕಾಮಗಳ ನಿಯಮ ಮತ್ತು ವ್ಯವಸ್ಥೆಗಳನ್ನ ವಿಶದಪಡಿಸಿರುವ ಒಂದು ಸನಾತನ ಶಾಸ್ತ್ರಗ್ರಂಥ. ಒಂದರ್ಥದಲ್ಲಿ ನಿಯಮಗಳ ಆಕಾರಶಾಸ್ತ್ರ ಅಂತಾನೂ ಹೇಳ್ಬಹುದು. ನಿಂಗೆ ಮತ್ತೊಂದು ಆಶ್ಚರ್ಯಕರ ಸಂಗತಿ ಹೇಳ್ತೀನಿ ಕೇಳು. ಈ ಶಾಸ್ತ್ರದಲ್ಲಿ ಒಟ್ಟು 1,00,000 ಅಧ್ಯಾಯಗಳಿದ್ವು. ಏನೋ 1,00,000 ಅಧ್ಯಾಯಗಳೇ? ಅಂದ್ರೆ ನೀವ್ ಹೇಳೋದು ನಾನು ರಿಯಾ ಜೊತೆಗಿನ ನನ್ನ ಸಂಬಂಧ ಸರಿ ಮಾಡ್ಕೊಳ್ಳೋದಿಕ್ಕೆ ಇವಾಗ ಆ ಎಲ್ಲಾ 1,00,000 ಅಧ್ಯಾಯಗಳನ್ನ ಓದ್ಬೇಕಾ? ಹಾಗೇನೂ ಇಲ್ಲ ಧ್ರುವ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಕಾಮಸೂತ್ರ ಕೇವಲ ಮನುಷ್ಯನ ಕಾಮ ಅಥವಾ ಬಯಕೆಗೆ ಮಾತ್ರ ಸಂಬಂಧಪಟ್ಟಿಲ್ಲ.
ಬದಲಾಗಿ ಇದು ಮಾನವನ ಸರ್ವತೋಮುಖ ಬೆಳವಣಿಗೆ ಮತ್ತು ಆತನ ಶ್ರೇಯಸ್ಸಿಗೆ ಸಂಬಂಧಪಟ್ಟ ವಿಷಯ ಸಾರಗಳನ್ನು ಕೂಡ ಒಳಗೊಂಡಿದೆ. ಕಾಮಸೂತ್ರದಲ್ಲಿ ಧರ್ಮ ಮತ್ತು ಅರ್ಥಗಳಂತಹ ವಿಷಯಗಳನ್ನೂ ವಿವರಿಸಿರುವ ಅಧ್ಯಾಯಗಳಿವೆ. ಶಿವದೇವರ ಸೇವಕನಾದ ನಂದಿಯು ಈ ಗ್ರಂಥದ ಸಾರವನ್ನ 1000 ಅಧ್ಯಾಯಗಳಿಗೆ ಇಳಿಸಿದರು. ಅವರ ನಂತರ ಋಷಿ ಉದ್ದಾಲಕರ ಮಗನಾದ ಶ್ವೇತಕೇತು 1000 ಅಧ್ಯಾಯಗಳನ್ನ ಮತ್ತೆ 500 ಅಧ್ಯಾಯಗಳಲ್ಲಿ ಸಂಪಾದಿಸಿದರು. ಅವರ ನಂತರ ಪಾಂಚಾಲ ದೇಶದ ವಿದ್ವಾನ್ ವಾಭ್ರಾವ್ಯ 500 ಅಧ್ಯಾಯಗಳಿಂದ 150 ಅಧ್ಯಾಯಗಳಿಗೆ ಕಾಮಸೂತ್ರದ ಸಾರವನ್ನ ಇಳಿಸಿದರು. ಅಬ್ಬಾ, ಅವ್ರೆಲ್ರಿಗೂ ನನ್ ಥ್ಯಾಂಕ್ಸ್. ಇಲ್ಲಾಂದ್ರೆ 1,00,000 ಅಧ್ಯಾಯ ಓದು ಮುಗ್ಸೋಷ್ಟಲ್ಲಿ ನಾನು ಮುದುಕ ಆಗ್ಬಿಡ್ತಿದ್ದೆ. ರಿಯಾ ಜೊತೆ ನನ್ನ ದೈಹಿಕ ಮತ್ತೆ ಭಾವನಾತ್ಮಕ ಸಂಬಂಧವನ್ನ ಸುಧಾರ್ಸೋದಿಕ್ಕೆ ನಾನು ಜೀವನ ಪೂರ್ತಿ ಓದ್ತಾ ತಪಸ್ ಮಾಡ್ತಾ ಇರ್ಬೇಕೇನೋ ಅಂದ್ಕೊಂಡಿದ್ದೆ. ಸದ್ಯ ಬಚಾವಾದೆ. ನೀನು ಮುಗ್ಧನ ಹಾಗೆ ಮಾತಾಡ್ತಿದ್ಯಾ. ಆದ್ರೆ ಒಂದ್ ವಿಷಯ ತಿಳ್ಕೊ, ಕಾಮಸೂತ್ರದ ಸಾರವನ್ನ ಅರಿಯುವುದು ನಿಜಕ್ಕೂ ಒಂದು ತಪಸ್ ಮಾಡಿದಷ್ಟೇ ಕಠಿಣವಾದ ಕೆಲ್ಸ. ಯಾಕಂದ್ರೆ ಇದೊಂದು ವಿಶಿಷ್ಟ ಮತ್ತು ಅಷ್ಟೇ ಅಪರೂಪದ ಗ್ರಂಥ. ಈ ಒಂದೇ ಗ್ರಂಥ ಭಾರತದ ಅದೆಷ್ಟೋ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಗಳಿಗೆ ಪ್ರೇರಣೆ ನೀಡಿದೆ. ಇದರಿಂದ ಹೊಸ ಹೊಸ ಸೃಷ್ಟಿಗಳು ನಡೆದಿವೆ. ನೀನು ರಾಜಸ್ಥಾನದ ಪ್ರಾಚೀನ ಚಿತ್ರಕಲೆಗಳಲ್ಲಿ ಕಾಮಸೂತ್ರದ ಪ್ರೇರಣೆಯನ್ನು ನೋಡಿರ್ಬೇಕು. ಅದಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಖುಜ್ರಾಹೋದ ಜಗತ್ಪ್ರಸಿದ್ಧ ಶಿಲ್ಪಕಲೆಗಳನ್ನಾದರೂ ನೋಡಿರ್ಬೇಕು. ಇದಲ್ಲದೆ ಶತಶತಮಾನಗಳಿಂದ ಈ ಗ್ರಂಥ ಅನೇಕ ಕವಿಗಳ ಕಾವ್ಯಗಳಿಗೆ, ಪ್ರಸಿದ್ಧ ಲೇಖಕರ ಕೃತಿಗಳಿಗೆ ಪ್ರೇರಣೆಯಾಗಿದೆ. ಹೌದು, ಕುಜಾರಹೋದ ಮಿಥುನ ಶಿಲ್ಪಗಳ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. ನನ್ಗಿನ್ನೂ ನೆನ್ಪಿದೆ, ನಾನ್ ಚಿಕ್ಕೋನಾಗಿದ್ದಾಗ ಯಾವ್ದೋ ಟಿವಿಲಿ ಕುಜಾರೋಹದ ಮಿಥುನ ಶಿಲ್ಪಗಳ ಬಗ್ಗೆ ಡಾಕ್ಯುಮೆಂಟ್ರಿ ಪ್ರಸಾರ ಆಗ್ತಿತ್ತು. ಹಾಗೆಲ್ಲ ಅಪ್ಪ ಅಮ್ಮ ಕೂಡ ಟಿವಿ ನೋಡ್ಕೊಂಡು ಅಲ್ಲೇ ಕೂತಿರ್ತಿದ್ರು. ಆಗ ಅವ್ರ ಮುಂದೆ ಅದನ್ನ ನೋಡೋದಿಕ್ಕೆ ನನಗೆ ಮುಜುಗರ, ನಾಚಿಕೆ ಫೀಲ್ ಆಗಿ ನಾನು ಚಾನಲ್ ಚೇಂಜ್ ಮಾಡ್ಬಿಡ್ತಿದ್ದೆ. ನೀನ್ ಹೇಳೋದು ನಿಜ ಧ್ರುವ. ನಮ್ಮಲ್ಲಿ ಬಹಳಷ್ಟು ಮಂದಿ ಮೂಲ ಕಾಮಸೂತ್ರವನ್ನ ಖಂಡಿತ ಓದಿಲ್ಲ. ಆದ್ರೆ ಆಶ್ಚರ್ಯ ಅಂದ್ರೆ ಭಾರತದಲ್ಲಿ ಕಾಮಸೂತ್ರ ಗ್ರಂಥದ ಬಗ್ಗೆ ತಿಳಿಯದೇ ಇರೋರು ಮಾತ್ರ ಯಾರೂ ಇರ್ಲಿಕ್ಕಿಲ್ಲ. ಅದೂ ಅಲ್ದೆ ಇವಾಗಿನ ಡಿಜಿಟಲ್ ಕಾಲದಲ್ಲಿ ಬಹುತೇಕ ಎಲ್ಲರಿಗೂ ಕಾಮಸೂತ್ರದ ಕುರಿತಾದ ಜ್ಞಾನ ಹೆಚ್ಚಾಗಿದೆ. ವಿಪರ್ಯಾಸ ಅಂದ್ರೆ ಕಾಮಸೂತ್ರದ ಬಗ್ಗೆ ಜ್ಞಾನ ಇಲ್ಲದೇ ಇದ್ದ ಸಮಯದಿಂದ ಇವಾಗಿನವರೆಗೂ ಎಲ್ಲರೂ ಕಾಮಸೂತ್ರದ ಬಗ್ಗೆ ಒಂದು ತಪ್ಪು ಕಲ್ಪನೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಹೆಚ್ಚಿನ ಜನ ಕಾಮಸೂತ್ರವನ್ನ ಒಂದು ಸೆಕ್ಸ್ ಮ್ಯಾನ್ಯುಯಲ್ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈ ಗ್ರಂಥದ ಮೂಲ ಉದ್ದೇಶ ಜನರಿಗೆ ಲೈಂಗಿಕ ಶಿಕ್ಷಣ ನೀಡುವಂಥದ್ದು. ಇವಾಗ ಕಾಮಸೂತ್ರ ಆ ರೀತಿಯ ಶಿಕ್ಷಣ ನೀಡುವ ಅಗತ್ಯವನ್ನು ಶತಮಾನಗಳ ಹಿಂದೆಯೇ ಅರ್ಥ ಮಾಡಿಕೊಂಡಿತ್ತು. ಅದಕ್ಕಾಗಿಯೇ ಈ ಗ್ರಂಥ ರಚನೆ ಆಯಿತು. ಈ ಗ್ರಂಥದಲ್ಲಿ ಲೈಂಗಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನೇಕ ಶಾಖೆಗಳೂ ಇವೆ. ನಮ್ಮ ಪರಂಪರೆ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅಲ್ವಾ? ಇರ್ಲಿ, ಇಷ್ಟದೇವಿ, ನನ್ಗೂ ನನ್ನ ಲೈಂಗಿಕ ಜೀವನವನ್ನ ಸುಧಾರಿಸ್ಕೋಬೇಕು ಅನ್ನೋ ಆಸೆ ಇದೆ. ನಿಮ್ಮ ಈ ಗ್ರಂಥದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳೇನಾದ್ರೂ ಇದೆಯಾ? ಅಂದ್ರೆ ಲೈಂಗಿಕ ಕ್ರಿಯೆ ಸುಧಾರಿಸೋದಿಕ್ಕೆ ಬೇಕಾದ ಗೈಡೆನ್ಸ್ ಅಥವಾ ಟಿಪ್ಸ್ ಏನಾದ್ರೂ ಇದೆಯಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅದನ್ನ ಕಲ್ತ್ಕೊಂಡು ನಾನು ರಿಯಾಳನ್ನ ಖುಷಿಪಡಿಸಿ ಅವಳ ಜೊತೆ ಹೆಲ್ತಿ ಪಾರ್ಟ್ನರ್ಶಿಪ್ನ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡೆ. ಧ್ರುವ, ನೀನ್ ಕೇಳಿದ್ದು ಸರಿಯಾಗೇ ಇದೆ. ನೀನ್ ಎಲ್ಲಾ ಪ್ರಶ್ನೆಗಳ ಉತ್ತರ ಈ ಗ್ರಂಥದ 6ನೇ ಅಧ್ಯಾಯದಲ್ಲಿದೆ. ಕಾಮಸೂತ್ರದ 6ನೇ ಅಧ್ಯಾಯ ಮುಖ್ಯವಾಗಿ ಮಾನವನ ಪ್ರೀತಿ ಮತ್ತು ಬಯಕೆಗಳ ಮೇಲೆ ಕೇಂದ್ರೀಕೃತವಾಗಿದೆ. ಇದರಲ್ಲಿ ಗಂಡು ಹೆಣ್ಣಿನ ನಡುವೆ ಒಂದು ಉತ್ತಮ ಲೈಂಗಿಕ ಅನುಭವಕ್ಕಾಗಿ ಯಾವ ಸಾಮಾನ್ಯ ಗುಣಗಳು ಅಗತ್ಯವಿರುತ್ತವೆ ಎಂಬುದನ್ನು ಆಚಾರ್ಯರು ವಿಸ್ತಾರವಾಗಿ ವಿವರಿಸಿದ್ದಾರೆ. ಇಬ್ಬರು ಜೋಡಿಗಳ ಮಧ್ಯೆ ಸುಖದ ಚರಮ ಸೀಮೆಯನ್ನು ಮುಟ್ಟಲು ಯಾವ ರೀತಿಯ ಬದ್ಧತೆ ಇರಬೇಕು ಅನ್ನೋದೆಲ್ಲ ಈ ಅಧ್ಯಾಯದಲ್ಲಿದೆ. ಇನ್ನೂ ಒಂದು ಮುಖ್ಯವಾದ ವಿಷಯವಿದೆ. ಈ ಗ್ರಂಥದಲ್ಲಿ ಮಹಿಳೆಯರು ಯಾವ ಪರಿಸ್ಥಿತಿಗಳಲ್ಲಿ ಯಾವ ರೀತಿಯ ಪುರುಷರೊಂದಿಗೆ ಸಂಭೋಗ ಮಾಡಬೇಕು ಅಥವಾ ಮಾಡಬಾರದು ಎಂಬುದನ್ನು ಕೂಡ ವಿವರಿಸಲಾಗಿದೆ. ಜೊತೆಗೆ ತಮ್ಮ ಪ್ರಿಯಕರರೊಂದಿಗೆ ಅವರ ನಡೆನುಡಿಗಳು ಹೇಗಿರಬೇಕು ಎಂಬುದರ ಬಗ್ಗೆ ಕೂಡ ತಿಳಿಸಲಾಗಿದೆ. ವಾವ್! ನಾನು ಇದ್ರ ಬಗ್ಗೆನೇ ಕೇಳ್ಬೇಕು ಅಂದ್ಕೊಂಡಿದ್ದೆ. ನೀವೇ ಹೇಳಿದ್ದು ಒಳ್ಳೇದೇ ಆಯ್ತು ನೋಡಿ. ಕಪಲ್ ಸೆಕ್ಸ್ ಯಾವಾಗ ಮಾಡ್ಬೇಕು, ಈ ಪ್ರೊಸೆಸ್ನ ಹೇಗ್ ಶುರು ಮಾಡ್ಬೇಕು, ಮತ್ತೆ ಏನ್ ಮಾಡಿದ್ರೆ ಇಬ್ರಿಗೂ ಖುಷಿಯಾಗುತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಸರಿ, ಹೇಳ್ತೀನಿ. ಅದಕ್ಕೂ ಮೊದಲು ಧ್ರುವ, ಒಂದ್ ವಿಷಯ ಹೇಳು. ನೀನು ರಿಯಾಗೆ ನೀನು ಲೈಂಗಿಕ ಕ್ರಿಯೆಗೆ ಆಹ್ವಾನ ನೀಡೋಕೆ, ಅಂದ್ರೆ ನಿನ್ನ ಪ್ರೀತಿಯನ್ನ ವ್ಯಕ್ತಪಡಿಸೋಕೆ ಸಾಮಾನ್ಯವಾಗಿ ಏನ್ ಮಾಡ್ತೀಯಾ? ಆ, ಅದು ಇಷ್ಟದೇವಿ, ನಾನು ಹೇ, ಅದ್ರಲ್ಲಿ ನಾಚಿಕೆ ಪಡೋದಕ್ಕೇನಿದೆ? ಪರ್ವಾಗಿಲ್ಲ, ಹೇಳು. ನೀನೊಬ್ಬ ಹರೆಯದ ಯುವಕ, ಮತ್ತೆ ನಾನು ಕಾಮಸೂತ್ರದ ಇಷ್ಟದೇವಿ. ನೀನು ಕಾಮಕಲೆಯನ್ನ ಕಲಿಯೋಕೆ ಬಂದಿದ್ಯಾ? ಹಾಗಾಗಿ ಈಗ ನಮ್ಮಿಬ್ಬರ ಮಧ್ಯೆ ಗುರು ಮತ್ತು ಶಿಷ್ಯರ ಸಂಬಂಧ. ಶಿಷ್ಯ ಕಲಿಯುವಾಗ ಗುರುವಿನೆದುರು ಹಿಂಜರಿಕೆ ಮಾಡಿದ್ರೆ ಶಿಕ್ಷಣ ಪೂರ್ತಿಯಾಗೋದಿಲ್ಲ. ಹಿಂಜರಿಕೆ ಬಿಟ್ರೆ ಮಾತ್ರ ನೈಜ ಜ್ಞಾನ ಪ್ರಾಪ್ತಿಯಾಗತ್ತೆ. ನಾನು ಮೊದಲು ರಿಯಾಳ ಕೈ ಕೈ ಅಥವಾ ತುಟಿ ಮೇಲೆ ಕಿಸ್ ಮಾಡ್ತೀನಿ. ಹಾಗೆ ಅವಳನ್ನ ಉದ್ರೇಕಗೊಳಿಸಿ ಪ್ರೀತಿ ವ್ಯಕ್ತಪಡಿಸ್ತೀನಿ. ಓ ಹಾಗೋ, ಒಳ್ಳೇದು. ಆದ್ರೆ ನಿನ್ ಹತ್ರ ಒಂದ್ ಪ್ರಶ್ನೆ ಕೇಳೋದಿತ್ತು. ನಿಂಗೆ ಒಂದು ಗಂಡು ಮತ್ತೆ ಹೆಣ್ಣಿನ ನಡುವೆ ಇರೋ ದೊಡ್ಡ ವ್ಯತ್ಯಾಸ ಯಾವುದು ಅಂತ ಗೊತ್ತಾ? ಹಾ, ಗೊತ್ತು.
ನಮ್ಮಿಬ್ರು ದೇಹ ರಚನೆ ವಿಭಿನ್ನವಾಗಿದೆ, ಅದೇ ತಾನೇ? ನೀನು ಸರಿಯಾಗಿ ಹೇಳಿದ್ಯಾ. ಗಂಡಿನಲ್ಲಿ ಟೆಸ್ಟೋಸ್ಟಿರಾನ್ ಕಾರಣದಿಂದಾಗಿ ಸೆಕ್ಷುವಲ್ ಡ್ರೈವ್ ತುಂಬಾ ಶಾರೀರಿಕವಾಗಿರುತ್ತೆ. ಅಂದ್ರೆ ಗಂಡಿಗೆ ಶರೀರ ಸ್ಪರ್ಶದಲ್ಲೇ ಲೈಂಗಿಕ ಉದ್ರೇಕವಾಗುತ್ತೆ, ಅವನ ದೇಹ ಲೈಂಗಿಕ ಕ್ರಿಯೆಗೆ ಸಿದ್ಧವಾಗುತ್ತೆ. ಆದ್ರೆ ಹೆಣ್ಣಿನ ವಿಷಯದಲ್ಲಿ ಹಾಗಾಗೋದಿಲ್ಲ. ಅವರಲ್ಲಿ ಈ ಸೆಕ್ಷುವಲ್ ಡ್ರೈವ್ ಶರೀರಕ್ಕಿಂತ ಹೆಚ್ಚಾಗಿ ಇಮೋಷನಲ್ ಮತ್ತು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇವುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆ. ಮಹಿಳೆಯನ್ನ ಲೈಂಗಿಕವಾಗಿ ತೃಪ್ತಿಪಡಿಸೋದಕ್ಕೆ ಅವಳ ಇಮೋಷನಲ್ ಮತ್ತು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇವೆರಡಕ್ಕೂ ಸುಖ ನೀಡುವಂತಹ ಯಾವ ಕ್ರಿಯೆಯನ್ನ ನೀನು ಅನುಸರಿಸ್ತೀಯಾ? ಏನ್ ಮಾಡಿದ್ರೆ ಅವಳಿಗೆ ತೀವ್ರೋದ್ರೇಕ ಅನುಭವವಾಗುತ್ತೆ? ಲೆಟ್ ಮಿ ಥಿಂಕ್. ಅಂದ್ರೆ ನೀವ್ ಹೇಳ್ತಿರೋದ್ನ ಕೇಳಿದ್ರೆ ರಿಯಾಳನ್ನ ಖುಷಿಪಡಿಸೋದಿಕ್ ಬೇಕಾಗಿರೋ ಯಾವುದೋ ಒಂದು ವಿಷಯನ ನಾನ್ ಸರಿಯಾಗಿ ಮಾಡ್ತಿಲ್ಲ ಅಂತಾಯ್ತು, ಹೌದು ತಾನೇ? ಹೌದು, ನೀನಿವಾಗ ಸರಿಯಾಗಿ ಅರ್ಥ ಮಾಡ್ಕೊಂಡೆ. ಆಮೇಲೆ ನೀನು ಸರಿಯಾಗಿ ಮಾಡ್ದೇ ಇರೋ ಆ ಕ್ರಿಯೆಯ ಹೆಸರು ಸ್ಪರ್ಶ, ಅಂದರೆ ಟಚ್. ಏನೋ ಟಚ್ಚಾ? ಆದ್ರೆ ನಾನು ಯಾವಾಗ್ಲೂ ಅವಳನ್ನ ಟಚ್ಚೇ ಮಾಡ್ತೀನಿ. ಅಲ್ದೆ ಸೆಕ್ಸ್ ಮಾಡೋವಾಗ ಟಚ್ ಮಾಡ್ದೆ ಹೇಗ್ ಮಾಡಕ್ಕಾಗತ್ತೆ? ನೀನ್ ಹೇಳಿದ್ದು ಸರಿನೇ ಧ್ರುವ. ನೀನು ಸಂಭೋಗ ಮಾಡೋದಕ್ಕೆ ಆಕೆಯನ್ನ ಸ್ಪರ್ಶಿಸ್ಲೇಬೇಕು. ಆದ್ರೆ ನೀನವಳನ್ನ ಯಾವ ರೀತಿ ಸ್ಪರ್ಶಿಸ್ತಿದ್ಯಾ ಅಂತ ನೆನಪು ಮಾಡ್ಕೋ. ಅಂದ್ರೆ ನೀನು ತುಂಬಾ ಶ್ರದ್ಧೆಯಿಂದ ಅವಳಲ್ಲಿ ವಿಶೇಷ ಭಾವನೆಗಳನ್ನ ಉದ್ದೀಪನಗೊಳಿಸುವ ರೀತಿ ಸ್ಪರ್ಶಿಸ್ತೀಯಾ, ಅಥವಾ ನೀನು ಅವಳನ್ನ ತನುಮನದಾದ್ಯಂತ ಆವರಿಸಿರುವಂತೆ ಆರಾಧಿಸ್ತಿದ್ಯಾ ಅನ್ನೋದನ್ನ ತಿಳಿಸುವಂತೆ ಸ್ಪರ್ಶಿಸ್ತಿದ್ಯಾ? ಯಾಕಂದ್ರೆ ಪ್ರಣಯಾಟದಲ್ಲಿ ಸ್ಪರ್ಶವೇ ಮುಂದಿನ ದಾರಿ ತೋರಿಸುವ ಗುರುವಾಗುತ್ತೆ. ಈಗ ನೀವ್ ಹೇಳಿದ್ರಿಂದ ನೆನಪಾಗ್ತಾ ಇದೆ. ರಿಯಾ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ನಾನು ಯಾವಾಗ್ಲೂ ತುಂಬಾ ಅವಸರದಲ್ಲಿ ಅವಳನ್ನ ಟಚ್ ಮಾಡ್ತೀನಿ ಅಂತ. ನನಗೆ ಇನ್ನಷ್ಟು ಸಮಯ ಕೊಡು ಅಂತ ಅವಳು ಅವಾಗವಾಗ ಕೇಳ್ತಾನೆ ಇರ್ತಾಳೆ. ಆದ್ರೆ ನನಗೆ ಅದನ್ನ ಮಾಡಕ್ಕಾಗ್ತಿಲ್ಲ. ಅದೇ ವಿಷಯ. ಒಂದು ಗಂಡು ಹೆಣ್ಣಿನ ಮಿಲನ ಪ್ರಕ್ರಿಯೆಯಲ್ಲಿ ಮಹತ್ತರ ಪಾತ್ರ ವಹಿಸುವ ಇನ್ನೂ ಹಲವಾರು ಅಂಶಗಳಿವೆ. ಇವೆಲ್ಲವನ್ನ ತಿಳಿದುಕೊಂಡ್ರೆ ಸಂಭೋಗ ಅನ್ನುವ ಈ ಸ್ವಾಭಾವಿಕ ಪ್ರಾಕೃತಿಕ ಕ್ರಿಯೆಯಲ್ಲಿ ಸಂಗಾತಿಗಳಿಬ್ಬರಿಗೂ ತೃಪ್ತಿ ದೊರೆಯುತ್ತೆ. ಇವಾಗ್ ನನ್ಗೆ ಅರ್ಥ ಆಗ್ತಿದೆ. ಇಷ್ಟದೇವಿ, ನೀವು ನನಗೆ ಈ ಎಲ್ಲಾ ಸೂಕ್ಷ್ಮ ವಿಷಯಗಳನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡ್ತೀರಾ? ಇಷ್ಟು ಚಿಕ್ಕ ವಿಷಯಗಳಲ್ಲೂ ಸೆಕ್ಸ್ನ ಸಕ್ಸಸ್ ಇದೆ ಅನ್ನೋದು ಗೊತ್ತಿಲ್ಲದೆ ನಾನು ಇಷ್ಟು ದಿನ ತಪ್ಪು ಮಾಡ್ತಿದ್ದೆ. ಈಗ ನೀವು ನನಗೆ ಸೆಕ್ಸ್ನ ರಹಸ್ಯ ಹೇಳ್ಕೊಟ್ರೆ ನಾನದನ್ನ ಫಾಲೋ ಮಾಡಿ ನನ್ನ ಸೆಕ್ಸ್ ಲೈಫ್ನಲ್ಲಿ ಸಕ್ಸಸ್ ಕಾಣ್ತೀನಿ. ದಯವಿಟ್ಟು ಹೇಳಿ ಪ್ಲೀಸ್. ಮಿಲನದ ಆನಂದಕ್ಕೆ ಹಲವು ವಿಧ. ಧ್ರುವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ರಿಯಾ ಯಾಕ್ ತನ್ನೊಂದಿಗೆ ಸುಖವಾಗಿಲ್ಲ ಅನ್ನೋದು ತಿಳಿದು ಅದನ್ನ ಸುಧಾರಿಸೋದಿಕ್ಕೆ ಕಾಮಸೂತ್ರದಲ್ಲಿ ಹೇಳಲಾದ ಮಿಲನದ ವಿಧಾನಗಳನ್ನ ತಿಳ್ಕೊಳ್ಳೋದಿಕ್ಕೆ ಉತ್ಸುಕತೆ ತೋರಿಸ್ತಾನೆ. ಅದಕ್ಕಾಗಿ ಇಷ್ಟದೇವಿಯ ಬಳಿ ಎಲ್ಲವನ್ನ ವಿವರವಾಗಿ ತಿಳಿಸುವಂತೆ ಕೇಳ್ಕೊಳ್ತಾನೆ. ಇಷ್ಟದೇವಿ, ಹಾಗಿದ್ರೆ ದೈಹಿಕ ಸಂಪರ್ಕದ ಮೂಲಕ ಆಗುವ ಗಂಡು ಹೆಣ್ಣಿನ ಮಿಲನದಲ್ಲಿ ಸ್ಪರ್ಶವೇ ಅತ್ಯಂತ ಪ್ರಮುಖವಾದದ್ದ? ಟಚ್ ಅನ್ನೋದಿಲ್ದೆ ಹೆಣ್ಣಿನ ಭಾವನೆಗಳನ್ನ ಕೆರಳಿಸದೆ ಮಾಡೋ ದೈಹಿಕ ಸಂಪರ್ಕಕ್ಕೆ ಯಾವುದೇ ಅರ್ಥ ಇಲ್ವಾ ಹಾಗಿದ್ರೆ? ಧ್ರುವ, ನಮ್ಮ ಶರೀರವು ಒಂದು ಬಯೋಮೆಕ್ಯಾನಿಕಲ್ ಯಂತ್ರ ಅನ್ನೋದು ನಿಂಗ್ ಗೊತ್ತಿರ್ಬೇಕು. ಒಂದು ಯಂತ್ರ ಕೆಲ್ಸ ಮಾಡುವಂತೆ ಮಾಡ್ಬೇಕಾದ್ರೆ ಅದ್ರಲ್ಲಿ ಹಲವು ರೀತಿಯ ಬಿಡಿ ಭಾಗಗಳು ಇರ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಕೈಕಾಲುಗಳು ಕೂಡ ಒಂದು ಯಂತ್ರದ ಬಿಡಿ ಭಾಗಗಳ ಹಾಗೆ ಕೆಲ್ಸ ಮಾಡುತ್ತೆ. ಅದ್ರ ಜೊತೆಗೆ ಒಂದು ಯಂತ್ರ ಕೆಲ್ಸ ಮಾಡ್ಬೇಕಾದ್ರೆ ಅದಕ್ಕೆ ಇಂಧನ ಬೇಕಾಗತ್ತೆ. ಅದು ವಿದ್ಯುತ್ ಇರ್ಬೋದು, ಪೆಟ್ರೋಲ್, ಡೀಸೆಲ್, ಹೀಗೆ ಏನೇ ಆಗಿರ್ಬಹುದು. ಅದಿದ್ರೆ ಮಾತ್ರ ಯಂತ್ರ ಕೆಲ್ಸ ಮಾಡೋಕ್ ಸಾಧ್ಯ. ಹಾಗೇನೆ ಒಂದು ಯಂತ್ರದ ದೇಹ ಹಾಳಾಗ್ದೆ ಅದು ಸಮರ್ಥವಾಗಿ ಕೆಲ್ಸ ಮಾಡೋದಕ್ಕೋಸ್ಕರ ಅದಕ್ಕೆ ಕಾಲಕಾಲಕ್ಕೆ ಕೋಟಿಂಗ್ ಕೊಟ್ಟು ತುಕ್ಕು ಹಿಡಿಯದ ಹಾಗೆ ನೋಡ್ಕೋತಾರೆ. ನಮ್ಮ ದೇಹ ಕೂಡ ಹೀಗೇನೆ. ಅಂದ್ರೆ ನೀವ್ ಹೇಳ್ತಿರೋದೇನೋ ನಮ್ಮ ದೇಹನೇ ಮೆಷಿನ್ ಅಂತನಾ? ಅಂದ್ರೆ ನಮ್ಮ ಬಾಡಿನಾ ಅಥವಾ ಯಾವ್ದಾದ್ರೂ ಕಾರಾ? ನಾನಾಗ್ಲೇ ಹೇಳ್ದೆ ಅಲ್ವಾ ಧ್ರುವ, ನಮ್ಮ ಶರೀರ ಕೂಡ ಒಂದು ಬಯೋಮೆಕ್ಯಾನಿಕಲ್ ಯಂತ್ರ ಇದ್ದ ಹಾಗೆ. ಇದ್ರಲ್ಲಿ ಮಾನಸಿಕ, ಸ್ನಾಯು ಮತ್ತು ಅಸ್ಥಿಪಂಜರ ಶಕ್ತಿ ಇರುತ್ತೆ. ಈ ಮೂರು ಸರಿಯಾಗಿ ಬಳಕೆ ಆದ್ರೆ ಮಾತ್ರ ನಮ್ಮ ದೇಹ ಅನ್ನೋ ಯಂತ್ರ ಸರಿಯಾಗಿ ಕೆಲ್ಸ ಮಾಡುತ್ತೆ. ಸಂಗಾತಿಯ ಜೊತೆ ಮಿಲನಕ್ರಿಯೆ ನಡೆಯುವ ಹೊತ್ತಿನಲ್ಲೂ ಈ ಮೂರು ಶಕ್ತಿಗಳು ಸರಿಯಾಗಿ ಕೆಲ್ಸ ಮಾಡೋದು ಅಗತ್ಯ. ಮೊದಲನೇದಾಗಿ ಲೈಂಗಿಕ ಸಂಪರ್ಕವು ಒಂದು ದೈಹಿಕ ಚಟುವಟಿಕೆ ಆಗಿರುತ್ತೆ. ಆದ್ರಿಂದ ಆ ಹೊತ್ತಿಗೆ ನಮ್ಮ ದೇಹದಲ್ಲಿ ಮೂಳೆಗಳು ಮತ್ತು ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡ್ಬೇಕಾಗತ್ತೆ. ಅವುಗಳ ಆರೋಗ್ಯ ಕಾಪಾಡ್ಕೊಳ್ಳೋಕೆ ನಾವು ಸೂಕ್ತವಾದ ಆಹಾರ ಸೇವಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಪೌಷ್ಟಿಕ ಆಹಾರ ಸೇವನೆ, ಸಮತೋಲಿತ ಆಹಾರ ಅನುಸರಿಸಬೇಕಾಗತ್ತೆ. ನಾವು ಸೇವಿಸುವ ಆಹಾರ ದೇಹ ಪ್ರಕೃತಿಗೆ ಅನುಗುಣವಾಗಿ ಹಾರ್ಮೋನ್ಗಳನ್ನು ಉತ್ಪಾದಿಸಲು ನೆರವಾಗುತ್ತೆ. ಉದಾಹರಣೆಗೆ, ಈ ಆಹಾರ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಗಳ ಉತ್ಪಾದನೆಗೆ ಸಹಕರಿಸುತ್ತವೆ. ಈ ಹಾರ್ಮೋನ್ಗಳು ಸಂಗಾತಿಗಳಿಬ್ಬರ ಲೈಂಗಿಕ ಆರೋಗ್ಯಕ್ಕೆ ತುಂಬಾ ಅವಶ್ಯಕ. ಇಷ್ಟದೇವಿ, ನಾನು ನನ್ನ ಫಿಟ್ನೆಸ್ ಬಗ್ಗೆ ತುಂಬಾ ಗಮನ ಕೊಡ್ತೀನಿ. ನಾನ್ ದೇಹ ದಣಿಸುವಂತಹ ಆಟಗಳನ್ನ ಆಡ್ತೀನಿ, ಜಿಮ್ಗೆ ಹೋಗ್ತೀನಿ. ಅದ್ರ ಜೊತೆಗೆ ನನ್ನ ಡಯಟ್ ಕೂಡ ಚೆನ್ನಾಗಿದೆ. ಜೊತೆಗೆ ನನಗೆ ಸ್ಮೋಕಿಂಗ್, ಡ್ರಿಂಕಿಂಗ್ನಂತಹ ಯಾವುದೇ ದುಶ್ಚಟಗಳು ಕೂಡ ಇಲ್ಲ. ಹಾಗಾಗಿ ಈಗ ನೀವು ಹೇಳಿದ ವಿಷಯದಲ್ಲಿ ನಾನು ಪಾಸ್. ಇದನ್ ಬಿಟ್ಟು ಬೇರೆ ಇನ್ಯಾವ ವಿಷಯಗಳು ನನ್ನ ಸೆಕ್ಷುವಲ್ ಲೈಫ್ನ ಇಂಪ್ರೂವ್ ಮಾಡೋದಿಕ್ ಅಗತ್ಯ ಅಂತ ಹೇಳ್ತೀರಾ? ಧ್ರುವ, ಇನ್ನೂ ತುಂಬಾ ವಿಷಯಗಳಿವೆ, ಕೇಳು.
ಈ ಕಾಮಸೂತ್ರ ಗ್ರಂಥದಲ್ಲಿ ಗಂಡು ಹೆಣ್ಣಿನ ನಡುವಿನ ಲೈಂಗಿಕ ಸಂಬಂಧ ಒಂದು ನೈಸರ್ಗಿಕ ಮತ್ತು ಮನೋವೈಜ್ಞಾನಿಕ ಪ್ರಕ್ರಿಯೆ ಎಂದು ವಿವರಿಸಲಾಗಿದೆ. ಮಿಲನಕ್ರಿಯೆಯ ಸುಖ ತಲುಪುವಲ್ಲಿ ಮಾನಸಿಕ ಸ್ಥಿತಿಗತಿಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಗಂಡು ಹೆಣ್ಣಿನ ನಡುವಿನ ಪ್ರೀತಿ ಮತ್ತು ಸಂಬಂಧಗಳಿಗೂ ಮಿಲನದಲ್ಲಿ ಮಹತ್ವವಾದ ಪಾತ್ರವಿದೆ. ನಮ್ಮ ಲೈಂಗಿಕ ಜೀವನದ ಹಲವು ಮಗ್ಗಲುಗಳನ್ನು ಈ ಗ್ರಂಥದಲ್ಲಿ ವಿಸ್ತೃತವಾಗಿ ವಿವರಿಸಲಾಗಿದೆ. ಉದಾಹರಣೆಗೆ ಹೇಳೋದಾದ್ರೆ, ಶೃಂಗಾರ ಅಂದ್ರೆ ಅಲಂಕಾರಕ್ಕೂ ಮಿಲನದ ಯಶಸ್ಸಿಗೂ ಸಂಬಂಧವಿದೆ ಅನ್ನತ್ತೆ ಕಾಮಸೂತ್ರ. ನಿಂಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದ್ರೆ, ಗ್ರೂಮಿಂಗ್ ಅಥವಾ ಬ್ಯೂಟಿಫಿಕೇಶನ್ ಕೂಡ ಸಂಭೋಗದಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಹೇಗೆ ಅಂದ್ರೆ, ಶರೀರ ಸುಂದರವಾಗಿದೆ ಅಂದ್ರೆ ಆ ವ್ಯಕ್ತಿ ಆರೋಗ್ಯಪೂರ್ಣವಾಗಿದ್ದಾನೆ ಅಂತ ಅರ್ಥ. ಆಕರ್ಷಕವಾಗಿರುವ ಜೊತೆಗೆ ಅವನು ಆರೋಗ್ಯವಾಗಿದ್ದಾನೆ ಅನ್ನೋದು ಅರ್ಥವಾಗುತ್ತೆ. ಆದ್ರೆ ಈಗಿನ ಆಧುನಿಕ ಜೀವನ ಪದ್ಧತಿಯಿಂದಾಗಿ ಮನುಷ್ಯರು ಬೇಡದ್ದನ್ನೆಲ್ಲ ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ಬೊಜ್ಜು ಬೆಳೆಸ್ಕೊಂಡು ತಮ್ಮ ಶರೀರದ ಸೌಂದರ್ಯವನ್ನ ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದೂ ಅಲ್ಲದೆ ಈಗಿನ ಜೀವನ ಶೈಲಿಯ ಕಾರಣದಿಂದಾಗಿ ವಯಸ್ಸಾಗ್ತಾ ಇದ್ದ ಹಾಗೆ ದೇಹ ತನ್ನ ಶಕ್ತಿಯನ್ನ ಕಳೆದುಕೊಳ್ತಿದೆ. ಶರೀರ ರೋಗಗ್ರಸ್ತವಾಗ್ತಿದ್ದ ಹಾಗೆ ಗಂಡಸರಲ್ಲಿ ಪುರುಷತ್ವದ ಕೊರತೆ ಕಾಣಿಸ್ಕೊಳ್ತಿದೆ. ಅದೂ ಅಲ್ಲದೆ ತುಂಬಾ ಬೇಗನೆ ಅವರು ತಮ್ಮ ಸೆಕ್ಸುವಲ್ ಡ್ರೈವ್ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ತಾ ಇದ್ದಾರೆ. ನೀನೇ ಯೋಚನೆ ಮಾಡ್ನೋಡು, ಪ್ರಕೃತಿ ಸಹಜವಾಗಿ ನಮಗೆ ದೊರೆತಿರುವ ಲೈಂಗಿಕ ಜೀವನದ ಆನಂದವನ್ನ ನಮ್ಮದೇ ದುರಭ್ಯಾಸದ ಕಾರಣದಿಂದ ಹಾಳ್ಮಾಡ್ಕೊಂಡು ಆಮೇಲೆ ಅದಕ್ಕೋಸ್ಕರ ಕೊರಗುವುದ್ರಲ್ಲಿ ಯಾವರ್ಥ ಇದೆ? ಗಂಡು ಹೆಣ್ಣಿನ ದೇಹದಲ್ಲಿ ಪ್ರೇಮ ಮತ್ತು ಕಾಮದ ಭಾವನೆ ಸ್ಪರ್ಶದಿಂದ ಉದ್ದೀಪನಗೊಳ್ಳುತ್ತದೆ. ಆದ್ರೆ ಒಂದು ರೋಗಗ್ರಸ್ತ ಶರೀರವನ್ನ ಯಾರು ಸ್ಪರ್ಶಿಸೋಕೆ ಬಯಸ್ತಾರೆ? ನೀನೇ ಯೋಚನೆ ಮಾಡ್ನೋಡು. ಹಾಗಾಗಿಯೇ ನಾನ್ ಹೇಳ್ತಾ ಇರೋದು, ಲೈಂಗಿಕ ಕ್ರಿಯೆಯ ಸಂಪೂರ್ಣ ಆನಂದ ಸಿಗ್ಬೇಕಾದ್ರೆ ಸಂಗಾತಿಗಳಿಬ್ಬರೂ ಸೌಂದರ್ಯ, ಸಂಗೀತ, ಗಂಧ ಮತ್ತು ಸ್ಪರ್ಶಗಳ ಸುಖವನ್ನು ಅನುಭವಿಸಬೇಕು. ಅವುಗಳ ಮೂಲಕ ಲೈಂಗಿಕತೆಯ ಉತ್ತುಂಗ ಸ್ಥಿತಿಗೆ ತಲುಪಲು ಪ್ರಯತ್ನಿಸಬೇಕು. ಪರಿಪೂರ್ಣ ಸುಖದ ಅನುಭವಕ್ಕೆ ಇದೆಲ್ಲ ತುಂಬಾ ಮುಖ್ಯ. ನೀವ್ ಹೇಳೋದೇನೋ ಸರಿ, ಆದ್ರೆ ನನ್ಗೊಂದು ಅನುಮಾನ. ನಮ್ಮ ಶರೀರದ ಮೂಲಕ ನಾವು ಪ್ರೇಮ, ಕಾಮದ ಭಾವನೆಗಳನ್ನ ಹೇಗ್ ವ್ಯಕ್ತಪಡಿಸೋದು? ಅದಕ್ಕೇನಾದ್ರೂ ಎಫೆಕ್ಟಿವ್ ಮೆಥಡ್ಗಳಿವೆಯಾ? ಸರಿ, ನನ್ನದು ಒಂದು ಪ್ರಶ್ನೆ ಇದೆ, ಉತ್ತರ ಕೊಡು. ನೀನು ರಿಯಾಳ ಜೊತೆ ದೈಹಿಕ ಸಂಪರ್ಕ ಮಾಡುವಾಗ ಮೊದಲಿಗೆ ಏನ್ ಮಾಡ್ತೀಯಾ? ನಾನು ಆಗ್ಲೇ ಹೇಳದ್ನಲ್ಲ, ನಾನು ಮೊದ್ಲಿಗೆ ಅವಳ ಹತ್ರ ಹೋಗ್ತೀನಿ, ಆಮೇಲೆ ಅವಳ ಕೈ ಅಥವಾ ತುಟಿಗೆ ಕಿಸ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮೊದ್ಲು ನಿಮ್ಮಿಬ್ರ ಮಧ್ಯೆ ಏನೋ ಒಂದು ನಡೆಯುತ್ತೆ. ಅದ್ರ ಕಾರಣದಿಂದ್ಲೇ ನೀವಿಬ್ರೂ ಹತ್ರ ಬರ್ತೀರಾ. ಅದು ಏನಿರ್ಬಹುದು? ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡು ನೋಡೋಣ. ಅಂಥದ್ದೇನಪ್ಪ? ನನ್ಗೇನೋ ಅಷ್ಟು ವಿಶೇಷವಾಗಿರೋಂಥದ್ದೇನೋ ನೆನಪಕ್ ಬರ್ತಾ ಇಲ್ವಲ್ಲ. ಹಾಗಿದ್ರೆ ನಾನೇ ಹೇಳಾ? ನೀವಿಬ್ರೂ ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀರಿ. ಇದು ಪ್ರೀತಿ ಅಥವಾ ಲೈಂಗಿಕ ಸಂಪರ್ಕದ ಮೊಟ್ಟ ಮೊದಲ ಮತ್ತು ಅತ್ಯಂತ ಅವಶ್ಯಕ ಕ್ರಿಯೆ ಅಂತ ಹೇಳುತ್ತೆ ಕಾಮಸೂತ್ರ. ಎಸ್, ನೀವ್ ಹೇಳಿದ್ ಸರಿ. ನಾನು ಯಾವಾಗ್ಲೂ ರಿಯಾ ಕಡೆ ನೋಡ್ದಾಗ ಸಾವಿರಾರು ಭಾವನೆಗಳು ಒಮ್ಮೆಲೆ ನನ್ನ ಮೇಲೆ ದಾಳಿ ಮಾಡ್ದ ಹಾಗನ್ಸುತ್ತೆ. ಅವಳ ಕೈಯನ್ನ ಸ್ಪರ್ಶ ಮಾಡ್ಬೇಕು ಅನ್ಸುತ್ತೆ, ಅವಳನ್ನ ತಪ್ಕೋಬೇಕು ಅನ್ಸುತ್ತೆ, ಅವಳ ದೇಹದ ಸುಗಂಧನ ಆಸ್ವಾದಿಸೋದಿಕ್ಕೆ ಮನ್ಸಾಗತ್ತೆ, ಅವಳ ನೀಳ ಕೇಶರಾಶಿಯಿಂದ ಬರೋ ಸುಗಂಧವನ್ನ ಸವಿತಾ ಹಾಗೆ ಕಳೆದು ಹೋಗ್ಬಿಡ್ಬೇಕು ಅನ್ಸುತ್ತೆ. ಸರಿಯಾಗಿ ಹೇಳ್ದೆ. ಅದನ್ನೇ ನಾನ್ ಹೇಳಿದ್ದು. ಸ್ಪರ್ಶ ಕೇವಲ ದೈಹಿಕ ಅಲ್ಲ, ಅದು ಶಾರೀರಿಕ ಅನುಭವ ಆಗಿರೋದ್ರ ಜೊತೆಗೇನೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅನುಭವವೂ ಆಗಿರುತ್ತೆ. ಇದರೊಟ್ಟಿಗೆ ನಿಮ್ಮಿಬ್ಬರ ಬೆರಳುಗಳ ಪರಸ್ಪರ ಸಂಧಿಸೋದು, ಇಬ್ಬರ ಮೈಯಲ್ಲೂ ಹುಟ್ಟುವ ಸಣ್ಣ ಕಂಪನದಂತಹ ಅನುಭವ, ಇಬ್ಬರ ಭುಜಗಳ ತಿಕ್ಕಾಟ, ಸುಮ್ಮನೆ ಅಪ್ಪಿ ಹಿಡಿದು ಏನೂ ಹೇಳದೆ ಮೌನವಾಗಿರುವ ಘಳಿಗೆ, ಇವೆಲ್ಲವೂ ಕೂಡ ಲೈಂಗಿಕ ಬಂಧದ ಮುಖ್ಯ ಭಾಗ. ಇದನ್ನ ಫೋರ್ಪ್ಲೇ ಅಂತ ಕರೀತಾರೆ. ಇವುಗಳ ಜೊತೆಗೆ ನಿಮ್ಮ ಸಂಗಾತಿ ಜೊತೆ ಒಂದು ಮುದ್ದಾದ, ಮಧುರವಾದ ಸ್ವರದಲ್ಲಿ ಮಾತಾಡೋದು, ಅಂದ್ರೆ ಸಾಫ್ಟ್ ಮತ್ತು ಸೆನ್ಶುವಲ್ ವಾಯ್ಸ್ನಲ್ಲಿ ಮಾತಾಡೋದು, ಅವರ ಕಿವಿಯಲ್ಲಿ ಮೆಲ್ಲಗೆ ಪಿಸುಮಾತುಗಳನ್ನಾಡೋದು, ಇಬ್ಬರ ಉಸಿರು ಪರಸ್ಪರ ಮಿಳಿತವಾಗೋದು, ಶರೀರ ಮೆತ್ತಗೆ ಬಿಸಿಯೇರುವುದು, ಭಾವನೆಗಳು ಉದ್ದೀಪನಗೊಳ್ಳುವುದು, ಹೃದಯ ಬಡಿತ ಜೋರಾಗುವುದು, ಇವೆಲ್ಲ ನಿಧಾನಕ್ಕೆ ಸಂಗಾತಿಗಳ ನಡುವಿನ ಲೈಂಗಿಕ ಆನಂದವನ್ನ ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುತ್ತವೆ. ಅಬ್ಬಾ, ಕೇಳೋವಾಗ್ಲೇ ಒಂಥರ ಮೈ ಬಿಸಿ ಆಗ್ತಾ ಇದೆ. ಇರ್ಲಿ, ಇಷ್ಟದೇವಿ, ಕಾಮಸೂತ್ರದಲ್ಲಿ ಇನ್ನೂ ಏನೇನ್ ಹೇಳಿದ್ದಾರೆ? ಅದರಲ್ಲಿ ಹೇಳಿರೋ ಇನ್ನೂ ಯಾವ ಉಪಾಯಗಳನ್ನ ಬಳಸ್ಕೊಂಡು ನಾವು ನಮ್ಮ ಲೈಂಗಿಕ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸ್ಕೋಬಹುದು? ಸ್ಪರ್ಶದ ಹೊರತಾಗಿ ಈ ಗ್ರಂಥದಲ್ಲಿ ಉದ್ದೀಪನ ಅಂದ್ರೆ ಸ್ಟಿಮ್ಯುಲೆಂಟ್ಸ್ಗಳ ಬಗ್ಗೆಯೂ ವಿವರವಾಗಿ ಹೇಳಿದ್ದಾರೆ. ಮದಿರೆ ಅಂದ್ರೆ ಒಂದು ಮಿತಿಯಲ್ಲಿ ಆಲ್ಕೋಹಾಲಿಕ್ ಸಬ್ಸ್ಟೆನ್ಸಸ್ನ ಬಳಕೆಯಿಂದ ಸೆಕ್ಶುವಲ್ ಡ್ರೈವ್ಗೆ ಮತ್ತಷ್ಟು ಉತ್ತೇಜನ ಸಿಗುತ್ತೆ ಅಂತ ಹೇಳಲಾಗಿದೆ. ಅದರ ಜೊತೆಗೆ ಸೆಕ್ಶುವಲ್ ಯೂನಿಯನ್ ಅಂದ್ರೆ ಸೆಕ್ಸ್ ಆರ್ಗನ್ ಅಥವಾ ಲಿಂಗಗಳ ಸ್ಪರ್ಶದ ಬಗ್ಗೆ ಈ ಗ್ರಂಥದಲ್ಲಿ ವಿವರವಾಗಿ ಹೇಳಲಾಗಿದೆ. ಇವುಗಳ ಮೂಲಕವೇ ಇಬ್ಬರು ಪ್ರೇಮಿಗಳು ತಮ್ಮ ದೈಹಿಕ ವಾಂಛೆ, ಅಗತ್ಯಗಳನ್ನ ಪೂರೈಸ್ಕೊಳ್ತಾರೆ. ಇದರ ಜೊತೆ ಇನ್ನೂ ಅನೇಕ ಮಾರ್ಗಗಳಿವೆ. ಅವುಗಳ ಕುರಿತಾದ ಎಕ್ಸ್ಪ್ಲನೇಷನ್ ಕೂಡ ಕಾಮಸೂತ್ರದಲ್ಲಿದೆ. ವಾವ್! ಹಾಗಂದ್ರೆ ಈ ಕಾಮಸೂತ್ರ ಗ್ರಂಥ ಗಂಡು ಹೆಣ್ಣುಗಳ ಮಧ್ಯೆ ಇರೋ ಸಂಬಂಧವನ್ನ ಸುಧಾರಿಸೋದಿಕ್ಕೆ ಮತ್ತಷ್ಟು ಬಲಪಡಿಸೋದಿಕ್ಕೆ ಬೇಕಾದ ಒನ್ ಸ್ಟಾಪ್ ಶಾಪ್ ಅಂತಾಯ್ತು. ಸಾವಿರಾರು ವರ್ಷಗಳ ಹಿಂದೆ ಬರ್ದಿರೋ ಒಂದು ಭಾರತೀಯ ಗ್ರಂಥದಲ್ಲಿ ಇಷ್ಟೆಲ್ಲ ಡೀಪ್ ನಾಲೆಡ್ಜ್ ಇದೆ ಅಂತ ಯಾರು ಗೊತ್ತಿತ್ತು? ಇಟ್ಸ್ ಅಮೇಝಿಂಗ್. ನಿನ್ಗೊಂದು ವಿಷಯ ಗೊತ್ತಾ?
ಕಾಮಸೂತ್ರವನ್ನ ಇಂದು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಬಹುತೇಕ ಎಲ್ಲಾ ದೇಶಗಳಲ್ಲಿ ಜನರು ಓದ್ತಾ ಇದ್ದಾರೆ, ಇದ್ರ ಬಗ್ಗೆ ಕಲಿಸ್ತಾ ಇದ್ದಾರೆ. ಪಾಶ್ಚಿಮಾತ್ಯ ದೇಶಗಳು ಅಂದ್ರೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಕಾಮಸೂತ್ರದಲ್ಲಿರೋ ವಿಷಯದ ಬಗ್ಗೆ ಪಿಎಚ್ಡಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಗ್ರಂಥ ಲಕ್ಷಾಂತರ ಜನರಿಗೆ ಕೇವಲ ಲೈಂಗಿಕ ಸಂಬಂಧದ ಸುಧಾರಿಸೋಕೆ ಮಾತ್ರ ಅಲ್ಲದೆ ಡಿಪ್ರೆಷನ್, ಹಾರ್ಟ್ ಡಿಸೀಸ್, ಸ್ಟ್ರೆಸ್ ಮತ್ತು ಮೂಡ್ ಸ್ವಿಂಗ್ಸ್ನಂತಹ ಸಮಸ್ಯೆಗಳಿಂದ ಪಾರಾಗೋದಿಕ್ಕೂ ದಾರಿ ಹೇಳ್ಕೊಡ್ತಿದೆ. ಏನೋ ಡಿಪ್ರೆಷನ್ನಾ, ಸ್ಟ್ರೆಸ್ಸಾ, ಹಾರ್ಟ್ ಡಿಸೀಸಾ, ಮೂಡ್ ಸ್ವಿಂಗ್ಸಾ? ಅಂದ್ರೆ ಇವೆಲ್ಲದ್ರ ಜೊತೆಗೆ ನಮ್ಮ ಲೈಂಗಿಕ ಸುಖ ಅಥವಾ ಸೆಕ್ಷುವಲ್ ಪ್ಲೆಜರ್ಗೆ ಏನಾದ್ರೂ ಸಂಬಂಧ ಇದೆಯಾ? ಧ್ರುವ, ನೀನು ಜಿಮ್ಗೆ ಹೋಗಿ ಹೆಚ್ಚಾಗಿ ಕಸರತ್ತು ಮಾಡಿದ ನಂತರ ನಿಂಗೆ ಹೇಗನ್ಸುತ್ತೆ? ಅಯ್ಯೋ, ಜಿಮ್ ಈಸ್ ಮೈ ಫೇವ್ರೆಟ್ ಪ್ಲೇಸ್. ಅಲ್ಲಿ ಹೋಗಿ ವರ್ಕೌಟ್ ಮಾಡಿದ್ಮೇಲೆ ನನಗೊಂಥರ ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆ ಅಂದ್ರೆ ವ್ಯಾಯಾಮ ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿದ್ಮೇಲೆ ನನ್ನ ದೇಹದಲ್ಲಿ ಒಂಥರ ಶಕ್ತಿ ಹೆಚ್ಚಾದ ಫೀಲ್ ಆಗುತ್ತೆ. ಯಾವಾಗ್ಲೂ ಶಾರೀರಿಕ ಶ್ರಮದ ಕೆಲಸ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ಮೇಲೆ ನಮ್ಮ ಶರೀರದಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದ್ ನಿಂಗ್ ಗೊತ್ತಿದ್ಯಾ? ಹೌದು, ಜಿಮ್ನಲ್ಲಿ ಇದ್ರ ಬಗ್ಗೆ ಹೇಳಿದ್ರು. ಅರೆ ಅದೇನೋ ನನಗೆ ಅದ್ರ ಹೆಸರು ಮರ್ತೋಗಿದೆ. ಅದಕ್ಕೇನು ಹೇಳ್ತಾರೆ? ಸರಿಯಾಗಿ ಹೇಳ್ದೆ. ಆ ಹಾರ್ಮೋನ್ನ ಡೋಪಮೀನ್ ಅಂತ ಕರೀತಾರೆ. ಸಂಭೋಗ ಕೂಡ ಆ ಹ್ಯಾಪಿ ಹಾರ್ಮೋನ್ನ ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಂಗೂ ಗೊತ್ತಿರ್ಬೇಕು, ಸಂಭೋಗ ಕೂಡ ಒಂದು ರೀತಿಯ ಕಸರತ್ತು. ಸಂಭೋಗ ಮಾಡುವಾಗ ಆ ಕ್ರಿಯೆ ನಮ್ಮ ಹೃದಯ ಬಡಿತವನ್ನ ಹೆಚ್ಚುತ್ತೆ. ಆಗ ನಮ್ಮ ದೇಹ ಬೆವರುವ ಮೂಲಕ ಅನಗತ್ಯ ಟಾಕ್ಸಿನ್ಗಳನ್ನ ಶರೀರದಿಂದ ಹೊರಹಾಕುತ್ತೆ. ಇದಲ್ಲದೆ ಈ ಕ್ರಿಯೆ ಶರೀರದಲ್ಲಿರೋ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಇದು ಹೃದಯ ಸಂಬಂಧಿತ ಕಾಯಿಲೆಯನ್ನು ಕೂಡ ತಡೆಗಟ್ಟುತ್ತೆ. ಡೋಪಮೀನ್ನಿಂದ ಸ್ಟ್ರೆಸ್ ಸಹ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಮನಸ್ಸು ಅಂದ್ರೆ ಮೂಡ್ ಕೂಡ ಸದಾ ಹತೋಟಿಯಲ್ಲಿರುತ್ತೆ. ಹಾಗ್ ನೋಡಿದ್ರೆ ಕಾಮಸೂತ್ರದಲ್ಲಿ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಶಾಂತಿಗಾಗಿ ಲೈಂಗಿಕ ಕ್ರಿಯೆ ಒಂದು ರೀತಿಯ ಔಷಧಿಯಂತೆ ಕೆಲಸ ಮಾಡುತ್ತೆ ಅಂತ ವಿವರಿಸಲಾಗಿದೆ. ವಾವ್, ಈ ಕಾಮಸೂತ್ರ ನಿಜಕ್ಕೂ ಒಂದು ಮಹಾನ್ ಗ್ರಂಥ. ಇದು ಪ್ಲೆಷರ್ ಜೊತೆಗೆ ಫಿಸಿಕಲ್ ಮತ್ತೆ ಸೈಕಾಲಜಿಕಲ್ ಹೆಲ್ತ್ ಬಗ್ಗೆ ಕೂಡ ಹೇಳಿದೆ. ಅವುಗಳಿಗೆ ಪರಿಹಾರ ಕೂಡ ನೀಡಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ಇಷ್ಟದೇವಿ, ನನಗೆ ರಿಯಾನ ತೃಪ್ತಿಪಡಿಸೋದಕ್ಕೆ ಬೇಕಾದ ಉಪಾಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆತುರ ಹೆಚ್ಚಾಗ್ತಾ ಇದೆ. ಆಗ ನೀವು ಫೋರ್ಪ್ಲೇ ಬಗ್ಗೆ ಹೇಳಿದ್ರಿ. ಇದಕ್ಕೂ ಲೈಂಗಿಕ ಸಂತೃಪ್ತಿಗೂ ಏನ್ ಸಂಬಂಧ? ಇಷ್ಟಕ್ಕೂ ಫೋರ್ಪ್ಲೇಗೆ ಯಾವ್ದಾದ್ರೂ ಮೆಥಡ್ಗಳಿದೆಯಾ? ಇದ್ರ ಬಗ್ಗೆ ತಿಳ್ಕೋಬೇಕು ಅನಿಸ್ತಾ ಇದೆ. ಹೇಳ್ಬೋದಾ ಪ್ಲೀಸ್? ಸುಖದ ಆಟ ಅಂದ್ರೆ ಫೋರ್ಪ್ಲೇ, ಹೆಣ್ಣಿನ ಉತ್ತುಂಗ ಸುಖಕ್ಕೆ ಕೀಲಿಕೈ.